ಈಗಷ್ಟೇ ಹೇಳ್ತಾ ಇದ್ನಲ್ಲ, CLP ಮೀಟಿಂಗ್ನಲ್ಲಿ ಅನುದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರೆಲ್ಲರೂ ಗರಂ ಆಗ್ಬಿಟ್ರು ಸಚಿವರ ಮೇಲೆ. ಸ್ಪಂದಿಸ್ತಾ ಇಲ್ಲ ಕರೆಕ್ಟಾಗಿ ಅಂತ. ಅದು ಕೂಡ ಇಲ್ಲಿ CLP ಮೀಟಿಂಗ್ನಲ್ಲಿ ಕಳೆದ 1 ವರ್ಷದಿಂದಲೂ ಇರುವಂತಹ ಸಮಸ್ಯೆ ಇದೆ. ಇದನ್ನ ಸಿದ್ದರಾಮಯ್ಯನವರ ಮುಂದೆನೇ ವ್ಯಕ್ತಪಡಿಸ್ತಾರೆ MLAಗಳೆಲ್ಲರೂ. ನಾವೇನೇ ಮನವಿ ಕೊಟ್ಟರೂ ಕೂಡ ನೋಡೋಣ ಮಾಡೋಣ ಅಂತ ಅರ್ಥರಷ್ಟೇ. ಹೀಗಂತ ಮಂತ್ರಿಗಳ ವಿರುದ್ಧ ಸಾಲು ಸಾಲು ಆರೋಪ ಮಾಡ್ತಾರೆ ಶಾಸಕರು. ವಿಪಕ್ಷದವರಿಗೆ ಸಿಗುವಷ್ಟು ಮಾನ್ಯತೆ ಸ್ವಪಕ್ಷೀಯ ಶಾಸಕರಿಗೆ ಸಿಗ್ತಾ ಇಲ್ಲ ಸಾರ್. ಹೀಗಂತ CM ಸಿದ್ದರಾಮಯ್ಯನವರ ಎದುರಲ್ಲೇ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾರೆ ಕಾಂಗ್ರೆಸ್ ಶಾಸಕರು. CM ಸಿದ್ದರಾಮಯ್ಯನವರ ಎದುರುಗಡೆ ಎಲ್ಲವೂ ನಡೀತಾ ಇತ್ತು. ಹಾಗಾಗಿ ಸಿದ್ದರಾಮಯ್ಯನವರು ಮಧ್ಯಪ್ರವೇಶವನ್ನ ಮಾಡಿ ನೀವೇನು ಹೆದರ್ಕಬೇಡಿ, ಮಾಡ್ಕೊಡ್ತೀವಿ, ಅನುದಾನದ ಭರವಸೆಯನ್ನು ಕೊಟ್ಟಿದ್ದಾರೆ ಹೀಗಂತ ಸಿದ್ದರಾಮಯ್ಯನವರು. ಆಮೇಲೆ ಬಜೆಟ್ನಲ್ಲಿ ಕ್ಷೇತ್ರದ ಹೆಸರೆಲ್ಲೂ ಕೂಡ ಉಲ್ಲೇಖ ಆಗಿಲ್ಲ. ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನವನ್ನು ಕೊಡಲಾಗುತ್ತೆ ಅಂತ ಹೇಳಿದ್ರಷ್ಟೇ. ಯಾವ ಕ್ಷೇತ್ರದ ಹೆಸರು ಅಂತ ಉಲ್ಲೇಖ ಆಗಿಲ್ಲ. ಸೊ ಹೆದರ್ಕಬೇಡಿ, ನಾನು ಬಜೆಟಲ್ಲಿ ಮ್ಯಾನೇಜ್ ಮಾಡ್ತೀನಿ, 8,000 ಕೋಟಿ ಇದೆ ಅದರಲ್ಲಿ ಅಂತ ಸಿದ್ದರಾಮಯ್ಯನವರು ಭರವಸೆ ಕೊಡ್ತಾರೆ ಶಾಸಕರಿಗೆ.